ನಮ್ಮದು ಜಮೀನಿದೆ ಸರ್, ಸ್ವಲ್ಪ ಸಾಲ ಬೇಕಿತ್ತು ಅಂತ ಬ್ಯಾಂಕಿಗೆ ಹೋದರೆ ಬ್ಯಾಂಕಿನವರು ಮೊದಲು ಏನು ಕೇಳ್ತಾರೆ? ಇಲ್ಲ, ಒಂದು ಜಮೀನು ಖರೀದಿ ಮಾಡೋ ಪ್ಲ್ಯಾನ್ ಇದೆ. ಹಿಂದಿನ ಓನರ್ ಏನೇನು ಗದ್ದಲ ಮಾಡಿ ಯಾರಿಗೋ ಬರೆದು ಕೊಟ್ಟು ನಮಗೇನಾದರೂ ಮಾರ್ತಿದ್ದಾನ ಅಂತ ನೋಡೋದಕ್ಕೆ ಏನು ಬೇಕು ಅಂದರೆ ಆಸ್ತಿಯ ಋಣಭಾರಗಳೆಲ್ಲ ಎಂಟ್ರಿ ಆಗಿರೋ ಸಿ ಬೇಕು. ನಮಸ್ಕಾರ, ನಾನು ಟೆಕ್ಕಿ ಬಿ. ಸ್ನೇಹಿತರೆ, ಇವತ್ತು ಸಿ ಅಥವಾ ಎನ್ಕಂಬರೆನ್ಸ್ ಅಥವಾ ಋಣಭಾರ ಪ್ರಮಾಣ ಪತ್ರ ಅಂತಾರಲ್ಲ, ಅದನ್ನು ನಾವೇ ಆನ್ಲೈನ್ ಅಪ್ಲೈ ಮಾಡಿ ಒರಿಜಿನಲ್ ಸಿ ಹೇಗೆ ಪಡೆಯೋದು ಅಂತ ಹೇಳಿಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಗೂಗಲ್ ಓಪನ್ ಮಾಡಿಕೊಂಡು ಕಾವೇರಿ 2.0 ಅಂತ ಸರ್ಚ್ ಮಾಡಿ. ಬರೋ ಮೊದಲ ಲಿಂಕ್ ಓಪನ್ ಮಾಡಿ. ಇಲ್ದಿದ್ರೆ ಗೊತ್ತಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಓಪನ್ ಮಾಡ್ಕೊಳ್ಳಿ. ಈ ರೀತಿ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಮೊದಲ ಸಲ ಬಂದವರಾಗಿದ್ದರೆ ರಿಜಿಸ್ಟರ್ ಮಾಡಬೇಕು. ದಿನಕ್ಕೆ 10-20 ಸಿ ಅಪ್ಲೈ ಮಾಡೋ ನಾನು ಈಗಾಗಲೇ ರಿಜಿಸ್ಟರ್ ಮಾಡಿದ್ದೀನಿ. ಆದರೂ ನಿಮಗೆ ತೋರಿಸೋದಕ್ಕೆ ಮತ್ತೊಮ್ಮೆ ರಿಜಿಸ್ಟರ್ ಮಾಡ್ತೀನಿ. ಇಲ್ಲಿ ರಿಜಿಸ್ಟರ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ರೀತಿಯೇ ಹೆಸರು ಹಾಕಿ. ಯಾವುದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ಅಕಸ್ಮಾತ್ ತಪ್ಪಿಸಿದರೆ ಸಿ ಅಪ್ಲೈ ಮಾಡುವಾಗ ಈ ಸೈನ್ ಮಿಸ್ ಮ್ಯಾಚ್ ಬರುತ್ತೆ. ಸೊ ಆಯ್ತಲ್ಲ, ನೆಕ್ಸ್ಟ್ ಜೆಂಡರ್ ಸೆಲೆಕ್ಟ್ ಮಾಡಿ. ಮೊಬೈಲ್ ನಂಬರ್ ಹಾಕಿ, ಅದಕ್ಕೆ ಒಂದು OTP ಬರುತ್ತೆ, ಇಲ್ಲಿ ಹಾಕಿ ವ್ಯಾಲಿಡೇಟ್ ಮಾಡಿ. ಇದೇ ರೀತಿ ಇಲ್ಲಿ ಮೇಲ್ ID ಹಾಕಿ, ಅದಕ್ಕೂ OTP ಬರುತ್ತೆ, ವ್ಯಾಲಿಡೇಟ್ ಮಾಡಿ. ನೆಕ್ಸ್ಟ್ ಕೆಳಗೆ ಒಂದು ಸೆಕ್ಯೂರಿಟಿ ಕ್ವೆಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನನ್ನ ಹುಟ್ಟಿದ ದಿನಾಂಕ ಯಾವುದು ಅನ್ನೋ ಪ್ರಶ್ನೆ ಸೆಲೆಕ್ಟ್ ಮಾಡಿ ನನ್ನ ಹುಟ್ಟಿದ ವರ್ಷ ಹಾಕ್ತೀನಿ. ನಾವು ಇಲ್ಲೊಂದು ಕ್ಯಾಪ್ಚಾ ಹಾಕಿ ಮುಂದಕ್ಕೆ ಹೋಗ್ತೀವಿ. ಇಷ್ಟೆಲ್ಲ ಮಾಡಿದ್ರೆ ಇನ್ನೇನು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಯೂಸರ್ ID ಹಾಗೂ ಪಾಸ್ವರ್ಡ್ ನಿಮ್ಮ ಮೊಬೈಲ್ ಹಾಗೂ ಇಮೇಲ್ ಎರಡಕ್ಕೂ ಬಂದಿರುತ್ತೆ. ಈಗ ಮೆಸೇಜ್ ಒಳಗಿನ ಪಾಸ್ವರ್ಡ್ ಕಾಪಿ ಮಾಡಿಕೊಂಡು ಲಾಗಿನ್ ಹೊಡೀರಿ. ಇಲ್ಲಿ ಯೂಸರ್ ನೇಮ್ಗೆ ನಿಮ್ಮ ಇಮೇಲ್ ID ಹಾಕಿಬಿಟ್ಟು ಇಲ್ಲಿ ಕಾಪಿ ಮಾಡ್ಕೊಂಡಿದ್ದ ಪಾಸ್ವರ್ಡ್ ಪೇಸ್ಟ್ ಮಾಡಿ. ಕ್ಯಾಪ್ಚಾ ಹಾಕಿ ಲಾಗಿನ್ ಕೊಡಿ. ಇಮೇಲ್ ಮತ್ತು ಮೊಬೈಲ್ ಎರಡಕ್ಕೂ ಒಂದೇ OTP ಬರುತ್ತೆ. ಎಲ್ಲಿಂದಾರು ನೋಡಿ, ಇಲ್ಲಿ OTP ಹಾಕಿ ಲಾಗಿನ್ ಕೊಡಿ. ಲಾಗಿನ್ ಆಯ್ತಲ್ಲ, ಈ ರೀತಿ ಹೋಮ್ ಪೇಜ್ ಬರುತ್ತೆ. ಈಗ ನೀವು ಸಿ ಅಪ್ಲೈ ಮಾಡೋದಕ್ಕೆ ಈ ರೀತಿ ಸ್ಟಾರ್ಟ್ ಅ ನ್ಯೂ ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕಾವೇರಿ ವೆಬ್ಸೈಟಲ್ಲಿ ಯಾವುದಕ್ಕೆಲ್ಲ ಅಪ್ಲೈ ಮಾಡ್ಬೋದು ಅಂತ ಒಂದು ಲಿಸ್ಟೇ ಬರುತ್ತೆ. ಪ್ರತಿಯೊಂದು ಅಪ್ಲಿಕೇಶನ್ ಬಗ್ಗೆಯೂ ಮುಂದೆ ಒಂದೊಂದಾಗಿ ವಿಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಓಕೆ, ಇಲ್ಲಿ ಎರಡನೇ ಆಪ್ಷನ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಸಿ 2004ಕ್ಕಿಂತ ಮೊದಲಿಂದು ಬೇಕಾ, 2004ರ ನಂತರದ್ದು ಬೇಕಾ ಅಂತ ಕೇಳುತ್ತೆ. 2004ಕ್ಕಿಂತ ಮೊದಲಿನ ಋಣಭಾರಗಳು ಸಿ ಒಳಗೆ ಎಂಟರ್ ಆಗಿರೋದು ತುಂಬ ರೇರು. ಹಾಗಾಗಿ ಬ್ಯಾಂಕಿನಲ್ಲಿ 2004ರ ನಂತರದ್ದೇ ಸಿ ಕೇಳೋದು. ಹಾಗಾದರೆ ನಮಗೆ 2004ಕ್ಕಿಂತ ಮೊದಲಿನ ಋಣಭಾರಗಳ ಬಗ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ಕೊಂಡ್ರ? ಅದಕ್ಕೆ ಬ್ಯಾಂಕಿನವರು ಹಾಗೂ ವಕೀಲರು ಬಳಸೋ ಒಂದು ಟ್ರಿಕ್ ಇದೆ, ಅದನ್ನೇ ನಿಮಗೂ ಹೇಳ್ತೀನಿ. ಅದಕ್ಕಿಂತ ಮೊದಲು ವಿಡಿಯೋಗೊಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರಲ್ಲ, ಆ ಟ್ರಿಕ್ ಏನಂದರೆ 2004ಕ್ಕಿಂತ ಮೊದಲಿನ ಋಣಭಾರಗಳ ಬಗ್ಗೆ ತಿಳಿಯೋದಕ್ಕೆ 2004ಕ್ಕಿಂತ ಮೊದಲಿನ ಕೈಬರದ ಅವತಾರ ಹಾಗೂ ಗುಡ್ಡ ಅವತಾರ ಅಥವಾ ಡೈರಿ ಅಂತಾರೆ, ಅವುಗಳನ್ನು ತೆಗೆಸ್ತಾರೆ. ನೀವು ಅವನ್ನ ನಿಮ್ಮ ತಾಲೂಕು ಆಫೀಸಿನ ರೆಕಾರ್ಡ್ ಸೆಕ್ಷನ್ನಲ್ಲಿ ಪಡಿಬೋದು. ಈಗ ಈ ಪುರಾಣ ಸಾಕು, ಮುಂದಕ್ಕೆ ಹೋಗೋಣ. ಆಗ ಈ ಪೇಜ್ ಬರುತ್ತೆ. ಇಲ್ಲಿ ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಮೊದಲೇ ಸೆಲೆಕ್ಟ್ ಆಗಿರುತ್ತೆ, ಅದನ್ನಷ್ಟೇ ಬಿಟ್ಟು ಕೆಳಗೆ ಬನ್ನಿ. ಇಲ್ಲಿ ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ ಹಾಗೂ ಗ್ರಾಮ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ರಾಪರ್ಟಿ ಟೈಪ್ ಅಗ್ರಿಕಲ್ಚರಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಮನೆ, ಅಂಗಡಿ, ಸೈಟ್ ಹಾಗೂ ಸಿಟಿ ಒಳಗಿನ ಕೃಷಿಯೇತರ ಆಸ್ತಿಗಳ ಸಿ ಬೇಕಿದ್ದರೆ ಈ ನಾನ್ ಅಗ್ರಿಕಲ್ಚರಲ್ ಸೆಲೆಕ್ಟ್ ಮಾಡ್ಕೋಬೇಕು. ಈ ನಾನ್ ಅಗ್ರಿಕಲ್ಚರಲ್ ಸಿದು ಸ್ವಲ್ಪ ಗೊಂದಲಗಳಿವೆ, ಹಾಗಾಗಿ ಅದಕ್ಕೋಸ್ಕರನೇ ಬೇರೆ ವಿಡಿಯೋ ಮಾಡ್ತೀನಿ. ಈಗ ಕೃಷಿ ಭೂಮಿ ಸಿ ಬಗ್ಗೆ ನೋಡೋದಕ್ಕೆ ಕೆಳಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ನಿಮಗೆ ಸಿ ಬೇಕಿರುವ ಭೂಮಿಯ ಸರ್ವೆ ನಂಬರ್ ಹಾಕಿ ಸರ್ನಾಗ್ ಟೈಪ್ ಮಾಡಿ, ಹಿಸ್ಸಾ ನಂಬರ್ ಹಾಕಿ. ಒಂದಕ್ಕಿಂತ ಹೆಚ್ಚು ಸರ್ವೆ ನಂಬರ್ ಅಥವಾ ಹಿಸ್ಸಾ ನಂಬರ್ಗಳಿದ್ದರೆ ಈ ಆ್ಯಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಟೈಪ್ ಮಾಡ್ಕೊಳ್ಳಿ. ಇಲ್ಲೊಂದು ಟ್ರಿಕ್ ಪಾಯಿಂಟ್ ಇದೆ. ಏನಪ್ಪ ಅಂದರೆ 2022ರ ನಂತರದಲ್ಲಿ ಎಂಟ್ರಿ ಆದ ಋಣಭಾರಗಳು ಕರೆಕ್ಟಾಗಿ ಶೋ ಆಗಬೇಕಿದ್ರೆ ಸರಿಯಾಗಿ ಹಿಸ್ಸಾ ನಂಬರ್ ಹಾಕಲೇಬೇಕು. ಅಕಸ್ಮಾತ್ ಋಣಭಾರ ಎಂಟ್ರಿ ಆದ ನಂತರ ಹಿಸ್ಸಾ ಬದಲಾಗಿದ್ರೆ ಈಗಿರೋ ಪ್ರೆಸೆಂಟ್ ಹಿಸ್ಸಾ ನಂಬರ್ ಹಾಕಿದ್ರೆ ಪಾರ್ ನಂಬರ್ 16 ಖಾಲಿ ಸಿ ಬರುತ್ತೆ. ಹಾಗಾಗಿ ಋಣಭಾರ ಎಂಟ್ರಿ ಆಗುವಾಗ ಇದ್ದ ಹಿಸ್ಸಾ ಹಾಕಲೇಬೇಕು. 2022ಕ್ಕಿಂತ ಮೊದಲಿನ ಎಂಟ್ರಿಗಳಿಗೆ ಹಿಸ್ಸಾ ಏನಿದ್ರು ನಿಮ್ಮ ಸರ್ವೆ ನಂಬರ್ ಮುಂದೆ 2 ಸ್ಟಾರ್ ಹಾಕಿದ್ರೆ ಆಯಿತು. ಇಡೀ ಸರ್ವೆ ನಂಬರ್ನ ಎಂಟ್ರಿಗಳೆಲ್ಲ ಬಂದುಬಿಡುತ್ತವೆ. ಓಕೆ, ಸರ್ವೆ ನಂಬರ್ಗಳನ್ನು ಟೈಪ್ ಮಾಡಿದ ನಂತರ ಇಲ್ಲಿ ನಿಮ್ಮ ಆಸ್ತಿಯ ಚೆಕ್ ಬಂದಿ ಅಂದರೆ ನಿಮ್ಮ ಆಸ್ತಿಯ 4 ದಿಕ್ಕಿಗೆ ಏನೇನಿದೆ ಅಂತ ಹಾಕಬೇಕು. ಇದೇನು ಬೇಕಾಗಲ್ಲ. ಸೊ ಹಾಗಾಗಿ
ನಾನು ಪ್ರತಿದಿನ ಸುಮಾರು ಇ-ಸಿ ಅಪ್ಲಿಕೇಶನ್ ಹಾಕೋದ್ರಿಂದ ಇಲ್ಲಿ ನೇಮ್ ಹಾಕಿದರೆ ಕನ್ಫ್ಯೂಸ್ ಆಗಲ್ಲ. ಹಾಗಾಗಿ ನಾನು ಮೊದಲ ಕಾಲಮ್ನಲ್ಲಿ ಓನರ್ ಹೆಸರೇ ಟೈಪ್ ಮಾಡ್ತೀನಿ. ಇದಾದ ನಂತರ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಏನು ಬೇಕಾಗಲ್ಲ, ಬೇಕಿದ್ರೆ ಹಾಕ್ಬೋದು, ನಾನು ಹಾಕಲ್ಲ. ಇಲ್ಲಿ ಮೇಲೆ ಕೊಟ್ಟ ಎಲ್ಲ ಸರ್ವೆ ನಂಬರ್ಗಳು ಸೇರಿ ಆಸ್ತಿ ಅಷ್ಟಿದೆ ಅಂತ ಎಕರೆ ಲೆಕ್ಕದಲ್ಲಿ ಮೆನ್ಷನ್ ಮಾಡಿ. ಇನ್ನು ಇದು ಇಂಪಾರ್ಟೆಂಟ್, ನಿಮಗೆ ಇ-ಸಿ ಎಲ್ಲಿಂದ ಎಲ್ಲಿಯವರೆಗೆ ಬೇಕು ಅಂತ ಇಲ್ಲಿ ಫ್ರಾಮ್ ಡೇಟ್, ಇಲ್ಲಿ ಟು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಕಸ್ಟಮರ್ ನಮಗೆ ಡೇಟ್ ಹೇಳಿದ್ದಾರೆ, ಹಾಗಾಗಿ ನಾನು ಆ ಡೇಟ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಹಾಕಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸರ್ಚ್ ಕಂಪ್ಲೀಟ್ ಆದ ತಕ್ಷಣ ಈ ರೀತಿ ಎಷ್ಟು ರಿಕಾರ್ಡ್ ಎಂಟ್ರಿಗಳು ಸಿಕ್ತು ಅಂತ ಶೋ ಆಗುತ್ತೆ. ಓಕೆ ಕೊಟ್ಟು ಕೆಳಗೆ ಸ್ಕ್ರೋಲ್ ಮಾಡಿ. ಈಗ ನಮ್ಮ ಇ-ಸಿ ಪ್ರಿವ್ಯೂ ಬಂತು. ಕೆಳಗೆ ಸ್ಕ್ರೋಲ್ ಮಾಡ್ತಾ ಎಲ್ಲ ಒಮ್ಮೆ ಸರಿಯಾಗಿ ನೋಡಿಕೊಂಡು ಸರಿ ಇದ್ದರೆ ಇಲ್ಲಿರೋ ಡೌನ್ಲೋಡ್ ಬಟನ್ ಕ್ಲಿಕ್ ಮಾಡಿ. ಆಗ ಓನ್ಲಿ ಫಾರ್ ಇನ್ಫಾರ್ಮೇಷನ್ ಅಂತ ವಾಟರ್ ಮಾರ್ಕ್ ಇರೋ ಇ-ಸಿ PDF ಡೌನ್ಲೋಡ್ ಆಗುತ್ತೆ. ನಮಗೆ ವಾಟರ್ ಮಾರ್ಕ್ ಇರೋದು ಬೇಡ, SRO ಸೈನ್ ಮಾಡಿರೋ ಇ-ಸಿ ಬೇಕು ಅನ್ನೋದಾದರೆ ಸ್ಕ್ರೋಲ್ ಮಾಡಿ ಕೆಳಗೆ ಬನ್ನಿ. ಇಲ್ಲಿ ಕೆಳಗಿನ ಈ 2 ಬಾಕ್ಸ್ಗಳಿಗೆ ಕ್ಲಿಕ್ ಮಾಡಿ ಪ್ರೊಸೀಡ್ ಕೊಡಿ. ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇ-ಸಿ ಅಪ್ಲಿಕೇಶನ್ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೀವು ಎಷ್ಟು ವರ್ಷಗಳ ಇ-ಸಿ ಅಪ್ಲೈ ಮಾಡಿರ್ತೀರೋ ಆ ಆಧಾರದ ಮೇಲೆ ಪೇಮೆಂಟ್ ಶೋ ಆಗುತ್ತೆ. ನಮ್ಮದು 1 ವರ್ಷದ ಇ-ಸಿ ಇರೋದ್ರಿಂದ 40 ರೂಪಾಯಿ ಇದೆ. ಸೊ ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿ. ಪೇಮೆಂಟ್ ಸಕ್ಸಸ್ ಆದ ನಂತರ ಈ ರೀತಿ ರಿಸಿಪ್ಟ್ ಜನರೇಟ್ ಆಗುತ್ತೆ. ಬೇಕಿದ್ದರೆ ಪ್ರಿಂಟ್ ಮಾಡ್ಕೋಬೋದು, ನಮಗದು ಯಾವುದಕ್ಕೂ ಯೂಸ್ ಆಗೋದಿಲ್ಲ. ಸೊ ನಾನು ರಿಟರ್ನ್ ಟು ಅಪ್ಲಿಕೇಶನ್ ಕ್ಲಿಕ್ ಮಾಡ್ತೀನಿ. ಈ ರೀತಿ ಹೋಮ್ ಪೇಜ್ ಬರುತ್ತೆ. ಇಲ್ಲಿ 2ನೇ ಆಪ್ಷನ್ ಇ-ಸಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಪ್ಲೈ ಮಾಡಿರುವ ಎಲ್ಲ ಇ-ಸಿಗಳ ಲಿಸ್ಟ್ ಬರುತ್ತೆ. ನಾವು ಈಗ ಅಪ್ಲೈ ಮಾಡ್ತಿರುವ ಇ-ಸಿ ಪೇಮೆಂಟ್ ಆಗಿ ಇ-ಸೈನ್ ಸ್ಟೇಜ್ಗೆ ಈ ರೀತಿ ಬಂದು ನಿಂತಿರುತ್ತೆ. ಸೊ ಈಗ ಇ-ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಪೇಜಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬಂದು ಇಲ್ಲಿರೋ ಸೆಂಡ್ ಫಾರ್ ಇ-ಸೈನ್ ಮೇಲೆ ಕ್ಲಿಕ್ ಮಾಡಿ. ಇದು ಇ-ಸೈನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಗೆಟ್ OTP ಮಾಡಿದರೆ ಆಧಾರ್ಗೆ ಲಿಂಕ್ ಇರೋ ಮೊಬೈಲ್ಗೆ ಒಂದು OTP ಬರುತ್ತೆ. ಅದನ್ನು ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿ. ಮತ್ತು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡಿ ಕೆಳಗೆ ಬನ್ನಿ. ಇಲ್ಲಿ ಫಾರ್ಮ್ 22 ಬಂದಿರುತ್ತೆ. ಇದರ ಕೆಳಗೆ ಸಬ್ಮಿಟ್ ಬಟನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಇ-ಸಿ ಅಪ್ಲಿಕೇಶನ್ ಮುಗಿದು ಈ ರೀತಿ ಸಕಾಲ ನಂಬರ್ ಜನರೇಟ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ತಾಲೂಕಿನ SRO ಕಡೆ ಅಪ್ರೂವಲ್ಗೆ ಹೋಗಿರುತ್ತೆ. ಅವರು ಅಪ್ರೂವಲ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬರೆದಿದ್ರು ಆಗಾಗ ಲಾಗಿನ್ ಮಾಡಿ ನೋಡ್ತಾ ಇರಿ. ನಿಮ್ಮ ಇ-ಸಿ ಎಷ್ಟು ಬೇಗ ಅಪ್ರೂವ್ ಆಗುತ್ತೆ ಅನ್ನೋದು ನಿಮ್ಮ SRO ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಕಡೆ 1-2 ದಿನದಲ್ಲಿ ಅಪ್ರೂವ್ ಮಾಡಿದರೆ, ಇನ್ನೂ ಕೆಲವು ತಾಲೂಕುಗಳಲ್ಲಿ ವಾರಗಟ್ಟಲೆ ಲೇಟ್ ಮಾಡೋ ಸೋಮಾರಿಗಳೂ ಇದ್ದಾರೆ. ನಿಮ್ಮ ತಾಲೂಕಿನ SRO ಹೇಗೆ ಅಂತ ನೀವೇ ಕಮೆಂಟ್ ಮಾಡಿ. SRO ಅಪ್ರೂವ್ ಮಾಡಿದ ನಂತರ ನಿಮ್ಮ ಅರ್ಜಿ ಮುಂದೆ ಈ ರೀತಿ ಡೌನ್ಲೋಡ್ ಸೈನ್ಡ್ ಇ-ಸಿ ಅಂತ ಬರುತ್ತೆ. ಹಾಗೆ ಬಂದರೆ ಇ-ಸಿ ಅಪ್ರೂವಲ್ ಆಗಿದೆ ಅಂತ ಅರ್ಥ. ಈ ಡೌನ್ಲೋಡ್ ಸೈನ್ಡ್ ಇ-ಸಿ ಮೇಲೆ ಕ್ಲಿಕ್ ಮಾಡಿದರೆ SRO ಕಡೆಯಿಂದ ಇ-ಸೈನ್ ಆಗಿರೋ ಇ-ಸಿ PDF ಡೌನ್ಲೋಡ್ ಆಗುತ್ತೆ. ಆ PDF ಪ್ರಿಂಟ್ ತೆಗೆದು ನಿಮಗೆ ಅಗತ್ಯ ಇರೋ ಕಡೆ ಉಪಯೋಗಿಸ್ಬೋದು. ಇಲ್ಲ, ಇದೆಲ್ಲ ತುಂಬ ಉದ್ದದ ಪ್ರೊಸೆಸ್ಸು, ನನಗೆ ಮಾಡೋದಕ್ಕಾಗಲ್ಲ ಅನ್ನೋರು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಇಮೇಲ್ ಅಥವಾ ಟೆಲಿಗ್ರಾಮ್ ಹ್ಯಾಂಡಲ್ಗೆ ಕಾಂಟ್ಯಾಕ್ಟ್ ಮಾಡಿ. ಆಸ್ತಿ ಡೀಟೇಲ್ಸ್ ಕೊಟ್ಟು ಅದಕ್ಕೆ ನಿಗದಿಯಾಗಿರುವ ಹಣ ಪೇ ಮಾಡಿದರೆ ನಿಮಗೆ ಇ-ಸಿ PDF ನಾವೇ ಕಳಿಸ್ತೀವಿ. ದ್ಯಾಟ್ಸ್ ಇಟ್ ಗೈಸ್. ವಿಡಿಯೋದಿಂದ ಏನಾದರೂ ಹೊಸದನ್ನು ತಿಳ್ಕೊಂಡಿದ್ರೆ ಲೈಕ್ ಮಾಡಿ. ಇದೇ ರೀತಿ ಮತ್ತಷ್ಟು ತಿಳ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ನಮಸ್ಕಾರ.